ರಾಜ್ಯದ ವಾಹನ ಸವಾರರಿಗೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯಿಂದ ಒಂದು ಗುಡ್ ನ್ಯೂಸ್ ಅಂತಾನೆ ಅನ್ಬೋದು. ರಾಜ್ಯದಲ್ಲಿರುವಂತಹ ಸಂಚಾರಿ ನಿಯಮವನ್ನ ಪಾಲಿಸದೆ ಯದ್ವಾತದ್ದ ಗಾಡಿಗಳನ್ನ ಓಡಿಸಿ ವಾಹನದ ಮೇಲೆ ಸಾವಿರಾರು ರೂಪಾಯಿಗಳ ದಂಡವನ್ನ ವಿಧಿಸಿಕೊಂಡಿರುವಂತಹ ಸವಾರರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಿನ್ನೆ ರಾಜ್ಯ ಸರ್ಕಾರ ಒಂದು ನಿಯಮವನ್ನ ಜಾರಿಗೆ ತಂದಿದೆ. ಅದೇನಂತ ಹೇಳಿದ್ರೆ ನಿಮ್ಮ ಗಾಡಿಯ ಮೇಲಿರುವಂತಹ ದಂಡದ ಪಾವತಿಯನ್ನ 50ರಷ್ಟು ವಿನಾಯಿತಿಯನ್ನ ಕೊಟ್ಟಿದೆ. ಸೊ ಈ ವಿನಾಯಿತಿ ದಿನಾಂಕ 23 ಆಗಸ್ಟ್ ಇಂದ 12 ನವೆಂಬರ್ ವರೆಗೂ ಅಂದ್ರೆ 20 ದಿನಗಳ ಕಾಲ ಇರ್ತದೆ. ಅಷ್ಟರಲ್ಲಿ ನಿಮ್ಮ ಗಾಡಿಯಲ್ಲಿರುವಂತಹ ದಂಡವನ್ನ ನೀವೇ ನಿಮ್ಮ ಮೊಬೈಲ್ಗಳಲ್ಲಿ ಚೆಕ್ ಮಾಡಿಕೊಂಡು ಅದಕ್ಕೆ ಅರ್ಧದಷ್ಟು ಅಂದ್ರೆ 10,000 ದಂಡ ಇದ್ರೆ ಕೇವಲ 5,000 ರೂಪಾಯಿಗಳನ್ನ ಕಟ್ಟುವಂಥದ್ದು, ಅಥವಾ 1,000 ದಂಡ ಇದ್ರೆ ಅದಕ್ಕೆ 500 ರೂಪಾಯಿ ಕಟ್ಟುವಂತಹ ಒಂದು ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಮಾಡಿದೆ. ಈ ದಂಡವನ್ನ ಕಟ್ಟಲಿಕ್ಕೆ ನೀವು ಕರ್ನಾಟಕ ಸ್ಟೇಟ್ ಪೊಲೀಸ್ ಆಪ್ ಮುಖಾಂತರನೂ ಕಟ್ಟಬಹುದು. ಜೊತೆಗೆ ಬೆಂಗಳೂರು ಸಂಚಾರ ವಿಭಾಗದಿಂದ ಪರಿಶೀಲಿಸಿರುವಂತಹ BTP ಅಸ್ತ್ರಂ ಅನ್ನೋ ಒಂದು ಮೊಬೈಲ್ ಆಪ್ ಮುಖಾಂತರನೂ ಕೂಡ ನೀವು ಕಟ್ಟಬಹುದು. ಇದಾದ ನಂತರ ಹತ್ತಿರದ ಸಂಚಾರಿ ಪೊಲೀಸ್ ಠಾಣೆಗಳಿಗೆ ಹೋಗಿ ಪೊಲೀಸರ ಮುಖಾಂತರ ನಿಮ್ಮ ಗಾಡಿ ಸಂಖ್ಯೆಯನ್ನ ಕೊಟ್ಟು ಅಲ್ಲೂ ನಿಮ್ಮ ಒಂದು ಈ ಪಾವತಿಯನ್ನ ಮಾಡಬಹುದಾಗಿದೆ. ಇದಕ್ಕೂ ಆಗಿಲ್ಲ ಅಂತ ಹೇಳಿದ್ರೆ ಬೆಂಗಳೂರುವನ್ನು ಕರ್ನಾಟಕವನ್ನು ಇಲ್ಲೆಲ್ಲರೂ ಹೋಗಿ ನಿಮ್ಮ ಗಾಡಿ ನಂಬರ್ ಅನ್ನ ಕೊಟ್ಬಿಟ್ಟು ಫೈನ್ ಅನ್ನ ಕಟ್ಟಿ, ಇದು ಒಂದು ಒಳ್ಳೆಯ ವಿಚಾರ ಅಂತ ಅನ್ಬೋದು. ಸಿಕ್ಕಾಪಟ್ಟೆ ಜನಕ್ಕೆ ಸಂಚಾರಿ ನಿಯಮವನ್ನ ಪಾಲಿಸದೆ ಹೆಲ್ಮೆಟ್ ಹಾಕದೇ ಇರದೆ ಸಿಗ್ನಲ್ ಅನ್ನ ದಾಟ್ಕೊಂಡು ಹೋಗೋದು, ಟ್ರಿಬಲ್ ರೈಡಿಂಗ್ ಮಾಡೋದು, ಅನೇಕ ರೀತಿಯಾದಂತಹ ಫೈನ್ ಗಳನ್ನ ಪೊಲೀಸ್ ಇಲಾಖೆ ಹಾಕಿರುತ್ತೆ. ಹಲವಾರು ಗಾಡಿಗಳ ಮೇಲೆ ಈಗಾಗಲೇ 20,000ಕ್ಕೂ ಅಧಿಕವಾದಂತಹ ಫೈನ್ಗಳು ಬಿದ್ದಿರುತ್ತೆ. ಅವರೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಈ ಒಂದು ಸದುಪಯೋಗನ ಪಡ್ಕೊಳ್ಳೋದನ್ನ ಮಿಸ್ ಮಾಡ್ಕೋಬೇಡಿ. 5,000 ರೂಪಾಯಿ ದಂಡ ಇರೋರು 2,500 ಕಟ್ಟಬೇಕಾಗತ್ತೆ. ಹಾಗಂತ ಹೇಳಿ ನೀವು ಇದನ್ನೆಲ್ಲಾದ್ರೂ ಮಿಸ್ ಮಾಡ್ಕೊಂಡ್ರೆ ಮುಂದೆ ನಾವು ಫೈನ್ ಕಟ್ಟದೆ ಸುಮ್ಮನೆ ಇರ್ತೀವಿ ಅನ್ಕೊಂಡ್ರು ಕೂಡ ಪೊಲೀಸರು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಯಾವತ್ತಾದ್ರೂ ಒಂದು ದಿನಗಳ ಕಾಲ ನೀವು ಫೈನ್ ಅನ್ನ ಕಟ್ಟಲೇಬೇಕು. ಆ ಫೈನ್ ಅನ್ನ ಹೀಗೆ ಕಟ್ಬಿಟ್ಟು ನಿಮ್ಮ ದುಡ್ಡನ್ನ ಉಳಿತಾಯ ಮಾಡಿಕೊಂಡು ಹಾಗೆ ಮುಂದಿನ ದಿನಗಳಲ್ಲಿ ಸಂಚಾರಿ ನಿಯಮವನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಪಾಲಿಸಲೇಬೇಕು ಅಂತ ಹೇಳಿ ಈ ವಿಡಿಯೋ ಮೂಲಕ ತಿಳಿಸ್ತಿದೀವಿ. ಸೊ ಈ ವಿಚಾರ ನಿಮಗೆ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.